ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ 28 ಸೈಜು ಸಿಗರೇಟ್ ಪ್ಯಾಂಟು ಕಟ್ ಮಾಡೋದನ್ನು ನೋಡೋಣ. ಹಾಗೆ ನಾನು 2 ಮೀಟ್ರಷ್ಟು ಫ್ಯಾಬ್ರಿಕ್ನು ತೊಗೊಂಡಿದ್ದೀನಿ. ಈಗ ಇದರದ್ದು ಮೆಜರ್ಮೆಂಟ್ಗಳು ತಿಳಿಸ್ಬಿಡ್ತೀನಿ. ಫಸ್ಟಿಗೆ ಲೆಂತ್ ಬಂದುಬಿಟ್ಟು ಟೋಟಲ್ ಲೆಂತ್ ಬಂದುಬಿಟ್ಟು 36 ಇಂಚ್ ಆಗುತ್ತೆ. ವೇಸ್ಟ್ ಬೆಂಡ್ ಬಂದುಬಿಟ್ಟು 28 ಇಂಚ್ ಆಗುತ್ತೆ. ಹಿಪ್ ಬಂದುಬಿಟ್ಟು 34 ಆಗುತ್ತೆ. ದಿಗ್ 20, ದಿಕ್ಕಿನ 14, 14 ಬಾಟಮ್ 10 ನೋಡಿ. ಈ ಮೆಜರ್ಮೆಂಟ್ಗಳು ಇರ್ತದೆ ಟೋಟಲ್ಲು. ಓಕೆ, ಲೆಂತ್ 36, 28 ವೇಸ್ಟು, 34 ಹಿಪ್ಪು, 20, 14, 10. ಓಕೆ, ಈಗ ಇದೇ ಮೆಜರ್ಮೆಂಟ್ಗೆ ಕಟ್ ಮಾಡೋಣ. ಈಗ ಮೊದಲಿಗೆ ಫಸ್ಟು ಬಾಟಮ್ ಅಂದರೆ ನಾನು 2 ಫೋಲ್ಡಿಂಗ್ ಮಾಡ್ತೀನಿ. 1 ಇಂಚು 1 ಇಂಚು, ಅದಕ್ಕಾಗಿ 2 ಇಂಚು ಮಾರ್ಜಿನು. ಓಕೆ, ಇದನ್ನ ಇವಾಗ ನಾನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಇದು ಆ್ಯಕ್ಚುಲಿ ಇದು ಕಡೆ ಫೋಲ್ಡಿಂಗ್ ಇದೆ, ಟಾಪ್ ಸೈಡ್ ಇರೋ ಕಡೆ ಫೋಲ್ಡಿಂಗ್ ಇಲ್ಲ. ಇವಾಗ ಇಲ್ಲಿಂದ ಟೇಪ್ ಹಾಕಿಬಿಟ್ಟು ಟೋಟಲ್ಲು 35.5 ಇಂಚು. ಓಕೆ, ಎಲ್ಲಿ 2 ಇಂಚು ಕೆಳಗಡೆ ಮಾರ್ಕ್ ಮಾಡಿದ್ದೀನಲ್ವ, ಅದನ್ನು ಬಿಟ್ಬಿಟ್ಟು ಟೋಟಲ್ಲು 35.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಮತ್ತು ಅಲ್ಲಿಂದ 10 ಇಂಚಿಗೆ ಹಂಗೆ, ಮತ್ತು ಅಲ್ಲಿಂದ 21 ಇಂಚು ಅಂದರೆ 21 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇದೇ ಮಾರ್ಕು ಸೇಮು ಆ ಕಡೆನೂ. ಓಕೆ, 2 ಸೈಡು ಮಾಡ್ಕೋಬೇಕು. ಈ ಕಡೆ ಸೈಡು ಮಾಡಬೇಕು, ಆ ಕಡೆ ಸೈಡೂ ಮಾಡ್ಕೋಬೇಕಾಗುತ್ತೆ. ಸೇಮ್ ಮಾರ್ಕಿಂಗು 10, 21. ಓಕೆ, ಈಗ ಸ್ಕೇಲ್ ತೊಗೊಂಡಿದ್ದೇನ ಸ್ಟ್ರೈಟ್ ಮಾರ್ಕೆ ಮಾಡಿಬಿಡಿ. 3 ಮಾರ್ಕು. ಓಕೆ, 10 ಇಂಚು ಮಾರ್ಕ್ ಆಯಿತು. ಈಗ ಟಾಪ್ ಸೈಡ್ ಮಾರ್ಕು. ಓಕೆ, ಟಾಪ್ ಸೈಡ್ ಮಾರ್ಕನ್ನು ಸೇಮ್ ಮಾಡ್ಕೊಬಿಡಿ. ಇವಾಗ ಇದು 35.5 ಇದೆ ನಮಗೆ. ಓಕೆ, ಇವಾಗ 10 ಇಂಚು ಮಾರ್ಕ್ ಮಾಡಿದಲ್ವ, ಅಲ್ಲಿ ಅಂಚು ಬಿಟ್ಬಿಟ್ಟು ಓಕೆ 2 ಇಂಚು ಮಾರ್ಕ್ ಮಾಡ್ಕೊರಿ. ಓಕೆ, ಅಂಚು ಸೇರಿಸ್ಬೇಡಿ, ಅಂಚು ಬಿಟ್ಬಿಟ್ಟೆ 2 ಇಂಚಿಗೆ ಟಾಪ್ ಆ್ಯಂಡ್ ಬಾಟಮ್ 2 ಸೈಡು ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಬಿಡಿ. ಓಕೆ, ಅದು ಮಾರ್ಕ್ ಮಾಡ್ಕೊಂಡಿದೆಯಲ್ವಾ, ಇಲ್ಲೊಂದು ಮೆಜರ್ಮೆಂಟ್ ಮಿಸ್ ಮಾಡಿದೆ, ಹಿಪ್ ಮೆಜರ್ಮೆಂಟು. ಓಕೆ, ಹಿಪ್ ಬಂದುಬಿಟ್ಟಿದ್ದಾನೆ ನಮಗೆ 34. ಆಲ್ರೆಡಿ ಅದನ್ನು ಅವಾಗಿನ ಮೆಜರ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇವಾಗ 34ಅನ್ನು 4 ಭಾಗ ಡಿವೈಡ್ ಮಾಡ್ಕೊರಿ. ಓಕೆ, 4 ಭಾಗ ಡಿವೈಡ್ ಮಾಡಿದ್ಮೇಲೆ ನಮಗೆ 8.5 ಬರುತ್ತೆ. ಓಕೆ, ಇವಾಗ ನಾನು ಫಸ್ಟ್ 2 ಇಂಚು ಬಿಟ್ಬಿಟ್ಟು ಮಾರ್ಕ್ ಮಾಡಿದ್ನಲ್ವ, ಅಲ್ಲಿಂದ ನೋಡ್ಕೊರಿ 8.5ಗೆ ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೊರಿ. ಓಕೆ, 8.5ಗೆ ಮಾರ್ಕ್ ಮಾಡಿಕೊಂಡು ಒಂದು ನಿಮಿಷ. ಈಗ ಇದು ಟೋಟಲ್ ಮೆಜರ್ಮೆಂಟ್ ಬಂದುಬಿಟ್ಟು ನಮಗೆ 10.5 ಬರುತ್ತೆ. 10.5ನಲ್ಲಿ 2 ಭಾಗ ಅಂದರೆ ಅರ್ಧ ಮಾಡಿಕೊಂಡ್ರೆ ನಮಗೆ 5.25 ಇಂಚು ಬರುತ್ತೆ. ಓಕೆ, ಇವಾಗ ಈ 5.25 ಬಂದುಬಿಟ್ಟು ಇದನ್ನು ನಮಗೆ ಬಾಟಮ್ ಸೈಡು ಅಂದರೆ 21 ಇಂಚು ಮಾರ್ಕ್ ಹತ್ರ ಮತ್ತು ಬಾಟಮ್ ಹತ್ರ ಮತ್ತು ಟಾಪ್ ಸೈಡು ಮಾರ್ಕ್ ಮಾಡ್ಕೊಂಡಿದ್ದನ್ನು ಟೋಟಲ್ ಅದನ್ನು ಒಂದು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಬಿಡಿ. ಯಾಕಂದರೆ ಫಸ್ಟ್ ನಾವು ಈ ಬಾಟಮ್ ಶೇಪ್ಗಳೆಲ್ಲ ನೀಟಾಗಿ ಬರಬೇಕಂದ್ರೆ ಈ ಸ್ಟ್ರೈಟ್ ಮಾರ್ಕ್ ಅನ್ನೋದು ಭಾಳ ಮುಖ್ಯ. ನಾವು ಸ್ಟ್ರೈಟ್ ಮಾರ್ಕು ಈ ಥರ ನಾವು ಕನ್ವರ್ಟ್ ಮಾಡಿಕೊಂಡು ಸ್ಟ್ರೈಟ್ ಮಾರ್ಕ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಈಗ ಫಸ್ಟಿಗೆ ಬಾಟಮ್ಮು ಇವಾಗ ನಮ್ಗೆ 10 ಇಂಚು ಇದೆ ಅಲ್ವಾ, 10 ಇಂಚಿನಲ್ಲಿ 4 ಭಾಗ ಡಿವೈಡ್ ಮಾಡಿದ್ರೆ ನಮಗೆ 2.5 ಬರುತ್ತೆ. 2.5 ಸೆಂಟ್ರಿಗೆ ಮಡಗ್ಬಿಟ್ಟು ಆ ಕಡೆಗೆ 2.5, ಈ ಕಡೆಗೆ 2.5, ಟೋಟಲ್ ಬಂದುಬಿಟ್ಟು ನಮಗೆ 5 ಇಂಚು ಆಗುತ್ತೆ. ಓಕೆ, ಇವಾಗ ಮೇಲ್ಗಡೆನೂ ಸೇಮ್ ಅದೇ ಥರ. ಅಂದರೆ ಇದು ಮೆಜರ್ಮೆಂಟಲ್ಲಿ ನಿಮ್ಗೆ ಆವಾಗನೇ 14 ಇಂಚು ತೋರಿಸ್ದೆ. ಈಗ 1 ಇಂಚು ಪ್ಲಸ್ ಮಾಡ್ಕೊಂಡಿದ್ದೀನಿ. ಸೇಮ್ 15ಅನ್ನು 4 ಭಾಗ ಡಿವೈಡ್ ಮಾಡಿದ್ರೆ 3 ಮುಕ್ಕಾಲು ಆ ಕಡೆ, 3 ಮುಕ್ಕಾಲು ಈ ಕಡೆ. ಓಕೆ, ಟೋಟಲ್ಲು 7.5 ಇಂಚ್ ಆಗುತ್ತೆ. ಓಕೆ, ಇವಾಗ ನಾವು ಫ್ರಂಟ್ ರೈಸನ್ನು ನೀಟಾಗಿ ಶೇಪ್ ಮಾರ್ಕ್ ಮಾಡ್ಕೊಬಿಡೋಣ. ನಿಮ್ಗೆ ಆದರೆ ನೋಡಿ, ಇಲ್ಲ ಶೇಪ್ ಸ್ಕೇಲ್ ಇರ್ತದಲ್ವ ಅದರಲ್ಲಿ ತೊಗೊಂಡು ಮಾರ್ಕ್ ಮಾಡಿ. ಮತ್ತು ನಮ್ಗೆ ಹಿಪ್ ಮೆಜರ್ಮೆಂಟ್ ಸೈಡ್ ಮಾರ್ಕ್ ಮಾಡಬೇಕಂದ್ರೆ ಈ ಥರ ಶೇಪ್ ಸ್ಕೇಲ್ ತೊಗೊಂಡಿದ್ದಾನ ಶೇಪ್ ಈ ಥರ ಮಾಡ್ಕೊರಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಸ್ಕೇಲ್ನೇ ಸ್ವಲ್ಪ ಉಲ್ಟಾ ಮಾಡ್ಕೊರಿ. ಆದರೆ ನೀವು ಉಲ್ಟಾ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಆ ಸ್ಕೇಲ್ ಅನ್ನೋದು ನೀಟಾಗಿ ಮ್ಯಾಚ್ ಆಗಬೇಕು ನೋಡ್ಕೊರಿ. ನಮಗೆ ಈ ಥರ ಪರ್ಫೆಕ್ಟ್ ಶೇಪ್ ಸ್ಕೇಲ್ ಬೇಕು ಅಂದರೆ ಸಿಗೋದಿಲ್ಲ. ಇರೋ ಸ್ಕೇಲ್ನ ಸ್ವಲ್ಪ ಜರಿಸಿ ಮಾಡಬೇಕಾಗತ್ತೆ. ಓಕೆ, ಇನ್ಸಿಯಮ್ ಕಡೆಗೆ ಬಂದುಬಿಟ್ಟು ಇದನ್ನು ನಾವು
ಆ ಪರ್ಫೆಕ್ಟಾಗಿ ಎಲ್ಲಿ ಕೂತ್ಕೊಂತದಂತ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಶೇಪ್ ಸ್ಕೇಲ್ ಇರೋದು ಆ ಪ್ಲೇಸ್ಮೆಂಟ್ಗೆ ಅನ್ನೋದಕ್ಕೂ ನೀಟಾಗಿ ಕವರ್ ಆಗಬೇಕು. ಆ ರೀತಿ ನಾವು ಅಡ್ಜಸ್ಟ್ಮೆಂಟ್ಗಳು ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಓಕೆ, ನಾವು ಒಂದೇ ಸಲ ಶೇಪ್ ಸ್ಕೇಲ್ ಸ್ಟ್ರೈಟ್ ಆಗಬೇಕು ಅಂದರೆ ಆಗೋದಿಲ್ಲ. ಇದೇ ರೀತಿ ಇಲ್ಲಿ 3 ಭಾಗ ಅಂದರೆ ಡಿವೈಡ್ ಮಾಡಿರ್ತೀವಲ್ವ, ಟಾಪು ಬಾಟಮ್, ಅದನ್ನು ನಾವು ಮಿಡ್ಲು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಇಲ್ಲಿ ಅರ್ಧ ಇಂಚ್ ಬಿಟ್ಬಿಟ್ಟು ಮೆಜರ್ಮೆಂಟ್ ಚೆಕ್ ಮಾಡಿಬಿಟ್ಟು 7.5 ಬೆಲ್ಟ್ಗೆ ಕರೆಕ್ಟಾಗಿ ಬರುತ್ತೆ ಅನ್ನೋ ಒಂದು ಸಲ ಕ್ರಾಸ್ ಚೆಕ್ ಮಾಡಿಬಿಡ್ತೀನಿ. ಓಕೆ, 28, 30, 1-2 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಎಲ್ಲ ಶೇಕ್ ಆಗ್ತೀವಲ್ವ, ಓಕೆ ಸರ್ ಹೋಗುತ್ತೆ. ಇವಾಗ ಬಾಟಮ್ ಸೈಡ್ಗೆ ಒಂದು ಅರ್ಧ ಇಂಚ್ ಅಷ್ಟು ಡೌನ್ ಮಾಡ್ಕೊಂಡಿದ್ದನ್ನು ಶೇಪ್ ಸ್ಕೇಲಲ್ಲಿ ಸೇಮು ಅಂದರೆ ಸೈಡ್ ಸಿಮ್ ಕಡೆಗೆ 0ನೇ ಇರ್ತದೆ, ಫ್ರಂಟ್ ರೇಂಜಲ್ಲಿ ಮಾತ್ರ ಅರ್ಧ ಇಂಚ್ ಡೌನ್ ಆಗಿರ್ತದೆ. ಓಕೆ, ಈ ರೀತಿ ನೋಡ್ಕೊಂಡಿದ್ದನ್ನು ಕಟ್ ಮಾಡ್ಕೊಬಿಡಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ಸಿಗರೇಟ್ ಪ್ಯಾಂಟಲ್ಲಿ ಆಗ್ಬೋದು ಅಥವಾ ನೆಹರು ಪ್ಯಾಂಟು ಅನ್ನೋದು ಇನ್ನೊಂದು ಬರುತ್ತೆ. ಓಕೆ, ಅದು ಸೇಮ್ 90% ಇದೇ ಥರ ಮೆಥಡ್ ಇರ್ತದೆ, ಸ್ವಲ್ಪ ಚೇಂಜಸ್ ಇರ್ತದೆ ನೆಹರು ಪ್ಯಾಂಟಲ್ಲಿ. ಅದು ಬರೋ ಕಾಲದಲ್ಲಿ ಹಾಕ್ತೀನಿ ವಿಡಿಯೋ. ಈಗ ನಿಮ್ಗೆ ಏನಾದರೂ ಇಂಥ ಕಟಿಂಗಲ್ಲಲ್ಲಿ ಆಗಿದ್ರೆ ಏನೇನು ಡೌಟ್ಗಳು ಏನೇನಿದ್ದಾರೆ ನಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾವು ಖಂಡಿತವಾಗಲೂ ನಿಮ್ಮ ಕಮೆಂಟ್ಗೆ ಅನ್ನೋದು ರಿಪ್ಲೈ ಅನ್ನೋದು ಕೊಡ್ತೀವಿ. ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಏನೋ ಭೇಟಿಯಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ಓಕೆ, ಇವಾಗ ಮಾರ್ಕ್ ಏನು ಮಾಡಿದ್ದೀವೋ ಸೈಡ್ ಮಾರ್ಕಲ್ಗೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಟ್ಟಿದ್ವಿ. ಇವಾಗ ಇದು ಫ್ರಂಟ್ ಪಾರ್ಟು. ಈಗ ಬ್ಯಾಕ್ ಪಾರ್ಟ್ಗೆ ಸೇಮ್ ಅದೇ ಲೈನಿಂಗ್ ತಿರ್ಸ್ಬಿಟ್ಟು ಫ್ರಂಟ್ ಪಾರ್ಟ್ನ ಅನ್ನೋದನ್ನು ಅದ್ರ ಮೇಲೆ ಹಾಕ್ಕೋಬೇಕಾಗುತ್ತೆ. ಓಕೆ, ಮೇಲ್ಗಡೆ ಹಾಕ್ಕೊಬಿಟ್ಟು ಎಲ್ಲ ಕಡೆ ಚೆಕ್ ಮಾಡ್ಕೋಬೇಕು, ಸ್ಟ್ರೈಟಾಗಿದೆಯಾ ಅಥವಾ ಕ್ರಾಸ್ ಏನಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಕೂರಿಸ್ಕೊಂಡು, ಈಗ ನಾವು ಫಸ್ಟ್ ಮಾಡಿದಿಲ್ವ ಇದು 10 ಇಂಚ್ ಮಾರ್ಕು, ಸೇಮ್ ಇದೇ ಮಾರ್ಕನ್ನು ಬ್ಯಾಕ್ ಸೈಡ್ಗೆ ಕಂಟಿನ್ಯೂ ಮಾಡಿ. ಮತ್ತು ಇದು 21 ಇಂಚ್ ಮಾರ್ಕ್ ಹೆಂಗೆ ಫ್ರಂಟಲ್ಲಿ ಇರ್ತದಲ್ವ, ಈ 3 ಮಾರ್ಕನ್ನು ಸ್ಟ್ರೈಟಾಗಿ ಹೇಳ್ಕೊಬಿಡಿ. ಯಾಕಂದರೆ ಇನ್ಸೇಮ್ ಕಡೆಗೆ ಸೈಡ್ ಸಿಮ್ ಕಡೆಗೆ ಯಾವುದೇ ರೀತಿ ಅಂತ ಇದಿರೋದಿಲ್ಲ. ಇವಾಗ ಫ್ರಂಟ್ಗನ್ನು ಬ್ಯಾಕ್ ಬಂದುಬಿಟ್ಟು 1 ಇಂಚ್ ಜಾಸ್ತಿ. ಓಕೆ, ಮತ್ತು ಟಾಪ್ ಸೈಡಿಗೆ ಬಂದುಬಿಟ್ಟು 1.5 ಇಂಚ್. ಆ ಸರ್ಕ್ಯುಲೇಷನ್ಗೆ ಆ ರೀತಿ ಮಡ್ಕೊಂಡಿದ್ದನ್ನು ಶೇಪ್ ಸ್ಕೇಲ್ ಇರ್ತದಲ್ವ, ಸೈಡ್ ಸಿಮ್ ಕಡೆ 0 ಮಡಗ್ಬಿಟ್ಟು ಬ್ಯಾಕ್ ರೈಜ್ಗೆ ಮಾತ್ರ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಓಕೆ, ಈಗ ಅರ್ಥ ಆಯ್ತಲ್ವ ಅದು. ಈಗ ಇಲ್ಲಿಂದ ನಮಗೆ 2.5 ಇಂಚು ತೈಯಲ್ಲಿ. ಓಕೆ, ತೈ ಮಾತ್ರ 2.5 ಇಂಚು ಮತ್ತು ಮೊಣಕಾಲು ಹತ್ರ 2 ಇಂಚು. ಓಕೆ, ಬಾಟಮ್ ಮಾತ್ರ 1.5 ಇಂಚು. ಓಕೆ, ಅರ್ಥ ಆಯ್ತಲ್ವ. ಇದು ಅರ್ಧ ಇಂಚು ಡೌನ್ ಆಗುತ್ತೆ. ಮೇಲ್ಗಡೆ 2.5, ಸೆಂಟ್ರಲ್ಲಿ 2, ಬಾಟಮಲ್ಲಿ 1.5. ಇವಾಗ ಸೇಮ್ ಈ ಸ್ಕೇಲು ಫ್ರಂಟ್ಗೆ ಬ್ಯಾಕಿಗೆ ನಿಯರ್ ಬೈ ಮ್ಯಾಚ್ ಆಗಬೇಕು. ಆ ರೀತಿಯಲ್ಲೇ ಮಡ್ಕೊಂಡು ಮಾರ್ಕ್ ಮಾಡ್ಕೊಬಿಡಿ. ಓಕೆ, ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ 100% ಕಟಿಂಗ್ ಅನ್ನೋದು ಬರುತ್ತೆ. ಓಕೆ, ಇವಾಗ ಇನ್ಸಿಯಮ್ ಮಾರ್ಕ್ ಆಯ್ತಲ್ವ. ಇವಾಗ ಬ್ಯಾಕ್ ರೈಸನ್ನು ಸ್ಟ್ರೈಟಾಗಿ, ಯಾಕಂದರೆ ಫ್ರಂಟ್ ರೈಸು ಸ್ಟ್ರೈಟಾಗಿ ಇರ್ತದಲ್ವ, ಅದೇ ಮಾರ್ಕನ್ನು 1 ಇಂಚಿಗೆ ಆ ಕಡೆ ಮಾರ್ಕ್ ಮಾಡಿಕೊಂಡು ಈ ಥರ ಬ್ಯಾಕ್ ರೈಸನ್ನು ಶೇಪಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಬಿಡಿ. ನಿಮ್ಗೆ ಮಾರ್ಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಶೇಪ್ ಸ್ಕೇಲ್ ಎಸ್ ಸ್ಕೇಲ್ ಇದೆ ಅಲ್ವಾ, ಅದರಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಬಿಡಿ. ಈಗ ಮೇಲ್ಗಡೆ ಟಾಪ್ ಸೈಡು ಅದೇ ಶೇಪ್ ಹೇಗಿರ್ತದೋ ಅದೇ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಬಿಡ್ಬೇಕು. ಸೈಡ್ ಸಿಮ್ಮಲ್ಲಿ ಬಂದುಬಿಟ್ಟಿದ್ದನ್ನು ಫ್ರಂಟ್ ಹೇಗಿದೆಯೋ ಸೇಮ್ ಕಟಿಂಗು ಬ್ಯಾಕು ಮಾಡ್ಕೋಬೇಕಾಗತ್ತೆ. ಅದೇ ನೆಹರು ಪ್ಯಾಂಟಲ್ಲಿ ಬಂದುಬಿಟ್ಟು ನಮಗೆ ಈ ಸೈಡ್ ಸಿಮ್ಮನ್ನು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ. ನೆಹರು ಪ್ಯಾಂಟ್ಗೆ ಸಿಗರೇಟ್ ಪ್ಯಾಂಟ್ಗೆ ವೇರಿಯೇಷನ್ ಆಗೋದು. ಈಗ ಬ್ಯಾಕ್ ರೈಸ್ ಇವಾಗ ಮಾರ್ಕ್ ಮಾಡಿರೋದು ಗೊತ್ತಾಗುತ್ತಲ್ವ, ಆ ಮಾರ್ಕ್ ತಗ್ಗಟ್ಟಾಗೆ ಕರೆಕ್ಟಾಗಿ ಮಾಡಿಬಿಡಿ. ಓಕೆ, ಈಗ ಇನ್ಸಿಯಮ್ಮನ್ನು ಅಷ್ಟೇ ನಾವು ಸ್ಕೇಲಲ್ಲಿ ಮಾರ್ಕ್ ಮಾಡುವಾಗ ಏನಂದರೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರ್ತದೆ. ನಾವು ಕಟ್ ಮಾಡುವಾಗ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಬಾಟಮನ್ನು ಕಟ್ ಮಾಡಿಬಿಡೋಣ. ಓಕೆ ಫ್ರೆಂಡ್ಸ್, ಇದೇ ವಿಡಿಯೋ ಸ್ಟಿಚಿಂಗು ನಾಳೆ ಇರ್ತದೆ.
ನಾಳೆ ಮಿಸ್ ಮಾಡದೆ ನೋಡಿ ಈ ವಿಡಿಯೋನು. ಓಕೆ, ಟಾಪ್ ಕಟ್ ಆಯಿತು. ಇವಾಗ ಬೆಲ್ಟು ಟೋಟಲ್ ಇವಾಗ ಬೆಲ್ಟ್ ಬಂದುಬಿಟ್ಟಿದ್ದೇನೆ ನಮಗೆ 38 ಇಂಚು ಇದೆ ಫ್ಯಾಬ್ರಿಕ್. ಓಕೆ, 38 ಇಂಚು ಪೀಸನ್ನು ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ. ಇದು ಬಂದುಬಿಟ್ಟು ಲೆಂತ್ ಆದರೆ ಹೈಟ್ ಬಂದುಬಿಟ್ಟು ನಾನಿವಾಗ ಸದ್ಯಕ್ಕೆ 5 ಇಂಚಿಗೆ ಕಟ್ ಮಾಡ್ಕೊತೀನಿ. ಆಮೇಲೆ ಸಪೋಸ್ ಬೇಕಾದರೆ ಆಮೇಲೆ ರೀಟ್ರಿಮ್ ಮಾಡ್ಕೋಬೋದು. ಆ ಕಾರಣದಿಂದ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅನ್ನೋದು 5 ಇಂಚಿಗೆ ಕಟ್ ಮಾಡ್ಕೊತೀನಿ. ಓಕೆ, ಫ್ರಂಟ್ ಬೆಲ್ಟನ್ನು ಸ್ಟ್ರೈಟಾಗಿ, ಅಂದರೆ ಇದೇನು ಕ್ರಾಸ್ ಏನಿರೋದಿಲ್ಲ, ಸ್ಟ್ರೈಟಾಗಿ ಮಾಡ್ಕೋಬೋದು. ಬಟ್ ನೆಹರು ಪ್ಯಾಂಟಿಗೂ ಸ್ಟ್ರೈಟಾಗಿ ಮಾಡ್ಕೋಬೋದು, ಅಥವಾ ನಾವು ಕ್ರಾಸ್ ಶೇಪ್ ಬರುತ್ತೆ ಬೆಲ್ಟು, ಆ ಥರನೂ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಸ್ಟ್ರೈಟಾಗೆ ಮಾಡ್ತಾಯಿದ್ದೀನಿ, ಬಟ್ ನಿಮಗೂ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ. ಓಕೆ, ಈಗ ಬೆಲ್ಟ್ ಪೀಸ್ ಎಲ್ಲ ಕಟ್ ಆಯಿತು. ಈಗ ಎಲಾಸ್ಟಿಕ್ ಇವಾಗ ಬಾಡಿ ಮೆಜರ್ಮೆಂಟು ನೋಡಿಬಿಟ್ಟು, ಓಕೆ, ಈಗ ಬಾಡಿ ಮೆಜರ್ಮೆಂಟ್ ಚೆಕ್ ಮಾಡ್ತೀನಿ. ಓಕೆ, 8 ಪ್ಲಸ್ 18, ಇವಾಗ ಟೋಟಲ್ ಬಂದುಬಿಟ್ಟು ಇದು 14 ಇಂಚು ಮಾಡ್ಕೊತಾ ಇದ್ದೀನಿ. 1 ಇಂಚು ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡ್ಕೊತಾ ಇದ್ದೀನಿ. ಮೇ ಬಿ ಸ್ಟಿಚಿಂಗ್ ಮಾಡುವಾಗ ಚೆಕ್ ಮಾಡಿಬಿಟ್ಟು ಏನೇನು ಕರೆಕ್ಷನ್ ಏನೇನು ಇದ್ದಲ್ಲಿ ಅದನ್ನು ನಾನು ಮತ್ತೆ ಕಟ್ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ 1 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್, ಈಗ ಈ ಕಟಿಂಗ್ ನೋಡಾಯ್ತಲ್ವ, ಇದನ್ನು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಟಿಚಿಂಗ್ ವೀಡಿಯೋ ಇರ್ತದೆ, ಮಿಸ್ ಮಾಡದೆ ನೋಡಿ. ಏನಾನ ನಿಮ್ಗೆ ಡೌಟ್ಗಳು ಏನೇನಿದೆ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್, ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.